ಇದೆಯಾ? ಅಲ್ಲ ಇವ್ನು ಯಾಕೆ ಕೊಡಂಗೆ ಅಂದ್ಬಿಟ್ಟು ಇವನಿಂದ ಕನ್ನಡ ಶಾಲೆ ಹಾಕ್ಕೊಂಡವ್ರೆ. ಅವ್ರು ಯಾರ ಕೆಲ್ಸಕ್ಕೆ ಬಿಟ್ರು ನನ್ನ ಮಕ್ಕಳು. ಕರ್ನಾಟಕದಲ್ಲಿ ಸಮಸ್ಯೆ ಸಾವಿರಾರು ಐತೆ, ಅಂಥದ್ದು ಧ್ವನಿ ಕೊಡ್ರು ಸಾಧನೆ ಮಾಡಿದ್ದಾರೆ. ಸಾಧನೆಗೆ ಕೂದಲು ಬೇಕಾಗಿಲ್ಲ ಕಣ. ನೀನು ತಲೆ ತುಂಬ ಕೂದಲು ಐತೆ, ತಲೆನಲ್ಲಿ ಸಗಣಿ ಐತೆ, ನೀನೇನೋ ಸಾಧನೆ ಮಾಡಿದ್ದೆ. ನೀನು ಒಂದು ಫಿಲಮ್ ಟೇಕಪ್ ಆಗಿದ್ದೇನೆ ನಿನಗೆ. ಆ ದೊಡ್ಡ ಶಿಖಾಮಣಿನ ಮುಂದೆ ಬಿಟ್ಟಿದ್ದೀವ. ಈ ಗೂಬೇಣ್ಣನ ಮಗ ಪ್ರಥಮ್ಗೆ ಗೊತ್ತಾಗ್ತಾ ಇಲ್ಲ. 50 ಸಿನಿಮಾ ಅರ್ಥದ ಮಾಡಿದ್ದಾರೆ. ನೀನು ಇನ್ನು ನೆಟ್ಟಿಗೆ ಒಂದು ಫಿಲಮ್ ಮಾಡಿಲ್ಲ. ನೀನು ಚಪ್ಪಣ್ಣ ಮಗ, ನೀನು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ನೀನು ಈತ ಇನ್ನು ಎಲ್ಸು ಕೂಸು. ಇನ್ನ ಇವನು ದರ್ಶನ್ ಅವ್ರು ಬೆಳೆದಿರೋ ರೇಂಜ್ಗೆ ಕೂಸು ಇವನು. ಈ ಕೂಸ್ ಕಡೆ ಅವ್ರು ತಿರುಗಿ ನೋಡ್ತಾರ. ಸರ್, ಅದು ನಮ್ಮ ಸ್ನೇಹಿತ ಮಹೇಶ್ ಅಂದ್ಬಿಟ್ಟು ತುಂಬ ಒಳ್ಳೆಯ ವ್ಯಕ್ತಿ. ತಿರುಗಿ ಯಾರೇ ಬುದ್ಧಿವಂತ ಇದೆ ಅಂಥವ್ರನ್ನ ಬೆಳೆಸೋಕ್ಕೆ ಮುಂದೆ ಬರೋಂಥ ವ್ಯಕ್ತಿ ಯೂಟ್ಯೂಬಲ್ಲಿ. ನಿಮಗೂ ತಮಗೂ ಬಹಳ ಪರಿಚಯ ಇದೆ. ಏನು ಮೊನ್ನೆ ನಡೆದಿರೋಂಥ ಏನು ದೇವ್ರ ಕೆಲಸಕ್ಕೆ ಏನು ಎಲ್ಲರನ್ನ ಕರೆದಂಗೆ ಪ್ರಥಮ್ನ ಕರೆದಿದ್ದಾನೆ. ಏನೇ ಇನ್ಸಿಡೆಂಟ್ ಆಗಿದೆ ಇರ್ಬೋದು. ಆದರೆ ಪ್ರಥಮ್ ಸುಮಾರು ತಿಂಗಳಿಂದ ನನಗೂ ಒಂದೊಂದು ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀವಿ, ಇದು ಮಾಡ್ತೀವಿ, ಚರ್ಚೆ ಮಾಡ್ತೀವಿ. ಆದರೆ ಬರ್ತಾ ಬರ್ತಾ ಪ್ರಥಮ್ ನಡವಳಿಕೆ ಸೊರಗ್ತಲ್ಲ. ಯಾಕಂದರೆ ಇವಾಗ ನೋಡಿರ್ಬೋದು, ಇದು ಅವ್ನಿಗೇನಾಗಿದೆ ಅಂದರೆ ಕಣ್ಣು ಮುಚ್ಚಿದ್ರೆ ದರ್ಶನ್, ಕಣ್ಣು ಬಿಟ್ಟರೆ ದರ್ಶನ್, ಊಟ ಮಾಡಬೇಕಾದ್ರೆ ದರ್ಶನ್, ರಾತ್ರಿ ಮಲಗಬೇಕಾದ್ರೂ ದರ್ಶನ್. ಇದೇ ಜಪ ಆಗ್ಬಿಟ್ಟಿದೆ. ಭಯ ಅವ್ನು ತುಂಬ್ಕೊಂಡ್ಬಿಟ್ಟಿದೆ. ಏನಂದರೆ ಅವ್ನು ಫಿಲಮ್ ಓಡುತ್ತೋ ಇಲ್ಲ ಅಂದ್ಬಿಟ್ಟು ಪ್ರಚಾರಕ್ಕೋಸ್ಕರ ದರ್ಶನ್ ಅವ್ರ ಹೆಸರು ಎತ್ಕೊತಾನೆ. ಯಾರನ್ನ ಪಕ್ಕದಲ್ಲಿ ಕೆಮ್ಮುರನೋ ಅದು ದರ್ಶನ್ ಕಾರಣ ಅಂತಾನೆ. ತೇಜೋದಯ ಮಾಡಬೇಕು. ಹೇಳ್ತೀನಿ ಅವನಿಗೆ, ಗೂಬೇಕಾಯಿ ಪ್ರಥಮ, ನೀನು ನಾನು ಏನು ಹೇಳ್ತೀನಿ ಗೊತ್ತಾ? ಒಂದು ಮನುಷ್ಯನಿಗೆ ಒಂದು ಮಟ್ಟ ಅಂತ ಇರುತ್ತೆ. ಆ ಮಟ್ಟದಲ್ಲಿ ಮಾತಾಡಬೇಕು ನೀನು. ಒಬ್ಬ ಹೀರೋ ಆಗ್ತೀನಿ, ನಾನು ಸೆಲೆಬ್ರಿಟಿ, ಭಿಕ್ಷೆ ಬೇಡ್ಕೊಂಡು ಬಿಗ್ ಬಾಸ್ಗೆ ಹೋಗಿ ಬಂದಿದ್ದೀನಿ ಅನ್ನೋದು ಮಾಟಕ್ಕೆ ನೀನೇನೋ ಮ್ಯಾಲಿಂದ ಇಲ್ಲಿ ಬಂದಿರೋ ದೇವರಲ್ಲ. ನೀನು ಮನುಷ್ಯನೇ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ಸಮಸ್ಯೆ ಆಗಿದೆಯಾ ಕಾನೂನಿನ ಮುಖಾಂತರ ನೀನು ಅದನ್ನು ಪಡ್ಕೋ. ನಿನಗೇನು ಸಮಸ್ಯೆ ಆಗಿದೆ, ನಿನಗೇನು ನೋವಾಗಿದೆ ಅದನ್ನು ಪಡ್ಕೋ. ಅದನ್ನು ಬಿಟ್ಬಿಟ್ಟು ಎಲ್ಲರಿಗೂ ನೀನು ಎಲ್ಲ ವಿಷಯಕ್ಕೂ ದರ್ಶನ್ ಅವ್ರ ಹೆಸರು ಎತ್ಕೊಂಬರೋದು ಏನೋ ನಿನಗೆ. ಇನ್ನೊಂದು ಪ್ರಥಮ್ ಮಾಡ್ತಾಯಿಲ್ಲ. ಇದು ಪ್ರಥಮ್ ನರಿ. ಆ ನರಿ ನನ್ನ ಮಗನ ಹಿಂದ್ಗಡೆ ನೂರಾರು ಗುಳ್ಳೆ ನರಿಗಳು ಹೇಳ್ಕೊಡ್ತಾವ್ರೆ. ಆ ನೂರಾರು ಗುಳ್ಳೆ ನರಿಗಳು ಏನು ಕಿತ್ಕೊಳಕ್ಕಾಗಲ್ಲ. ಏನೇಳು, ನಮ್ಮ ಡಿ ಬಾಸ್ ಫ್ಯಾನ್ಸ್ ಊಟದಾರ ಕಿತ್ಕೊಳಕ್ಕಾಗಲ್ಲ. ನಿಮ್ಮ ಕೈಯಲ್ಲಿ ಗಂಟಾಕೊಂಬಿಡ್ತೀವಿ. ನೀವು ಕಾಣದ ಕೈಗಳು ಕೈ ಚಳ್ಕಂದಂಗೆ ಪ್ರಥಮ್ನ ಆ ದೊಡ್ಡ ಶಿಖಾಮಣಿನ ಮುಂದೆ ಬಿಟ್ಟಿದ್ದೀವ. ಈ ಗೂಬೇಣ್ಣನ ಮಗ ಪ್ರಥಮ್ಗೆ ಗೊತ್ತಾಗ್ತಾ ಇಲ್ಲ. ಸೆಡೆನನ ಮಗನ ಇವನು. ಅವ್ರು ಹೇಳ್ಕೊಟ್ಟಿದ್ದು ಮಾಡ್ದಾಗ ಅವ್ನು ತೆಗ್ದಂಗೆ ತೈ ತೆಕದೀಮಿ ಅಂತ ಕುಣಿತಾವನೆ, ಭರತನಾಟ್ಯ ಆಡ್ತಾವನೆ. ಆಯಿತು, ಹೇಳ್ಕೊಟ್ಟವ್ರು ಯಾರೂ ಬರಲ್ಲ. ನಿನ್ನೆ ಆಗಿದ್ದ ಇನ್ಸಿಡೆಂಟ್ ನಿಮಗೂ ಗೊತ್ತಿರ್ಬೋದು. ಅವರು ಹೇಳ್ಕೊಟ್ಟಿದ ತಕ್ಷಣ ಇವನಿಗೆ ನೆಲ ಕಾಣಿಸ್ತಾ ಇಲ್ಲ. ಬಾಯಿ ಬಿಟ್ಟರೆ ಹೊಲ್ಸು ಮಾತುಗಳಪ್ಪ. ನಾವು ಸರಿ ಇಲ್ಲಪ್ಪ ದರ್ಶನ್ ಅಭಿಮಾನಿಗಳು. ನಿನ್ನ ಬಾಯಲ್ಲಿ ಬರ್ತಾರ ಪದಗಳು ಹೇಳೋ. ನೀನು ನೋಡೋಣ. ಲೇ ಮೂರ್ಖ, ನೀನು ಹೇಳೋ ಪ್ರಥಮ್. ನೀನು ಬಾಯಲ್ಲಿ ಬರ್ತಾರಂತ ಪದಗಳ ರೀತಿ ಯಾವ ರೀತಿ ಇದೆ ಹೇಳು. ಯಾರು ಹೇಳ್ಕೊಟ್ಟವ್ ನಿನಗೆ ಈ ರೀತಿ ದರ್ಶನ್ ಅಭಿಮಾನಿಗಳ ತೇಜೋವಧೆ ಮಾಡು, ಪ್ರೋಪ್ ಮಾಡು ಅಂತ ನಿನ್ಗೆ ಯಾರು ಹೇಳ್ಕೊಡ್ತಾವ್ರೋ? ಇವತ್ತು ನಿನ್ನ ಹೇಳ್ಕೊಟ್ಬಿಟ್ಟು ಬೀದಿಗೆ ತಳ್ಳಿದ್ರು. ನೀನು ಹಿಂದೆ ಒಬ್ಬರಿಲ್ಲ. ದರ್ಶನ್ ಅವರು ಇಷ್ಟು 50 ಸಿನಿಮಾ ಅರ್ಥದ ಮಾಡಿದ್ದಾರೆ. ನೀನು ಇನ್ನೂ ನೆಟ್ಟಿಗೆ ಒಂದು ಫಿಲಮ್ ಮಾಡಿಲ್ಲ. ನೀನು ಚಪ್ಪಣ್ಣ ನನ್ನ ಮಗ. ನೀನು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ನೀನು ಕೂದಲಿಲ್ಲ ಅಂತ ಇದ್ದಲೇ. ಅವ್ರು ಹಿಂದಿಂದೆ ಫಿಲಮ್ಗಳು ಮಾಡೋಣ ಕಣ. ತಲೆನಾಗಿರೋ ಕೂದಲು ಉದ್ರೋಗಿರೋದು ಅವ್ರು ಆ ಸಾಧನೆ ಮಾಡಿರೋದು. ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರ ತಲೆ ಮೇಲೂ ಕೂದಲಿಲ್ಲ. ಅವ್ರ ಹೆಸರು ಇಡೀ ಪ್ರಪಂಚಕ್ಕೆ ಗೊತ್ತು. ದರ್ಶನ್ ಅವ್ರ ಹೆಸರು ಆಡೋ ಮುಗ ಹೇಳ್ತೈತೆ. ಸಾಧನೆ ಮಾಡಿದ್ದಾರೆ. ಸಾಧನೆಗೆ ಕೂದಲು ಬೇಕಾಗಿಲ್ಲ ಕಣ. ನೀನು ತಲೆ ತುಂಬ ಕೂದಲು ಐತೆ, ತಲೆನಲ್ಲಿ ಸಗಣಿ ಐತೆ. ನೀನೇನೋ ಸಾಧನೆ ಮಾಡಿದ್ದೆ. ನೀನು ಒಂದು ಫಿಲಮ್ ಟೇಕಪ್ ಆಗಿದ್ದೇನೆ ನಿನಗೆ. ಅಲ್ಲಿ ಇಲ್ಲಿ ಭಿಕ್ಷೆ ಬೇಡ್ಕೊಂಡು ಆ ರಿಯಾಲಿಟಿ ಶೋನಲ್ಲಿ ಆಟ ಆಡೋಕೆ ಹೋಗ್ತೀಯ. ಏನು ನಿನ್ನ ಸಾಧನೆ ಎಲ್ಲೋ ಐತೆ ನಿನಗೆ ಫ್ಯಾನ್ಸು? ಅಲ್ಲ ಕಣೋ, ನೀನು ನನ್ನ ಹೀರೋ ನಾನು 150 ಜನಕ್ಕೆ ಅನ್ನ ಹಾಕ್ತೀನಿ ಅಂಚಲ್ಲ. ನೀನು ಲಜ್ಗೆಟ್ ನನ್ನ ಮಗ. ನೀನು ಹಿಂದೆ ಜೈಕಾರ ದಿಕ್ಕಕ್ಕೆ 4 ಜನ ಬೇಡನಾ? ಲೇ, ಹುಟ್ಟಿದಾಗ ಮನುಷ್ಯ ತಂದೆ ತಾಯಿ ಸಾಕ್ತಾರೆ. ಸತ್ತಾಗ ನಾವು ಎಷ್ಟು ಜನ ಅನ್ನೋದನ್ನ ಸಂಪಾದನೆ ಮಾಡಬೇಕು. ನಿನ್ನ ಯೋಗ್ಯತೆಗೆ ನೀನು ಒಂದು ಪ್ರತಿಭಟನೆಗೆ ನೀನು ಧರಣಿ ಕುಂತ್ಕೊತೀನಿ ಅಂಚಲ್ಲ. ಒಂದು 4 ಜನ ಬೇಡನಲ್ಲಿ ನೀನು ಅಭಿಮಾನಿಗಳು ಒಬ್ಬನೂ ಬಂದಿಲ್ಲ ಅಂದರೆ ನೀನು ಯಾವ ಮಟ್ಟದಾಗ ಬೆಳೆದಿದ್ಯಾ ಕರ್ನಾಟಕದಲ್ಲಿ ಅಂದ್ಬಿಟ್ಟು ತಿಳ್ಕೊ. ದರ್ಶನ್ ಸರ್ ಅವ್ರ ಬಗ್ಗೆ ಮಾತಾಡಿದ ತಕ್ಷಣ ಹೈಲೈಟ್ ಆಗ್ತೀನಿ ಅನ್ಕೊಂಬತ್ತು ನೀನು. ಅದೆಷ್ಟು ದಿನ
2 ದಿವಸ 3 ದಿವಸ ನಿನ್ನ ಟಿ ವಿನಲ್ಲಿ ನೋಡಿಸ್ಬೋದು, ಆಮೇಲೆ ನೀನು ಯಾರೋ ನೋಡಿಸ್ತಾರೆ? ಇವೆಲ್ಲ ಬಿಡು. ನಾನು ಕೆಲವು ಸರಿ ಸಿಕ್ಕಿದಾಗ ಹೇಳಿದ್ದೀನಿ, ಇಷ್ಟೆಲ್ಲ ನೀನು ಕಾಂಟ್ರವರ್ಸಿ ಮಾಡ್ಕೊಳೋ ಬದಲು ದರ್ಶನಣ್ಣ ನಿನ್ನ ಸಹಕಾರ ಕೊಡು, ನಾನು ಫಿಲಮ್ ಮಾಡ್ತಾಯಿದ್ದೀವಿ, ನಿಮ್ಮ ಸಹಕಾರ ಇಲ್ಲಿ, ನಿಮ್ಮ ಅಭಿಮಾನಿ ಸಹಕಾರ ಎದ್ದೋಯ್ತು ಒಂದು ಮಾತು. ಇಷ್ಟು ಇವನು ಬೋಗಸ್ ಮಾತಾಡ್ಕೊಂಡು ಇದು ಮಾಡ್ತೀನಿ. ಇವಾಗ ಒಂದು ಮನುಷ್ಯ ಅವ್ನು ತೂಕಕ್ಕೆ ತೆಗ್ದಂಗೆ ಫೈಟ್ ಮಾಡಬೇಕು. ಈತ ಇನ್ನೂ ಎಲ್ಸು ಕೂಸು, ಇನ್ನೂ ಇವನು ದರ್ಶನ್ ಅವ್ರು ಬೆಳೆದಿರೋ ರೇಂಜ್ಗೆ ಕೂಸು ಇವನು. ಈ ಕೂಸು ಕಡೆ ಅವ್ರು ತಿರುಗಿ ನೋಡ್ತಾರೆ. ನನ್ನ ಹತ್ರ ಬಂದು ಕೇಳಬೇಕು, ಬಂದು ಅವರು ಮಾತಾಡಬೇಕಂದ್ರೆ ಅವ್ರ ರೇಂಜ್ ಏನು, ಇವನ ರೇಂಜ್ ಏನು? ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ದರ್ಶನನ ಅಭಿಮಾನಿಗಳಲ್ಲ, ಇವನು ಸಮಸ್ಯೆ ಉಂಟು ಮಾಡ್ತಾ ಇರೋದು. ಇವನ ಬಗ್ಗೆ ಯಾರೂ ಮಾತಾಡಬಾರ್ದು. ಇವನು ಎಲ್ಲರ ಬಗ್ಗೆ ಮಾತಾಡ್ಬೋದಾ? ಒಬ್ಬ ಹಿರಿಯ ನಟರ ಬಗ್ಗೆ ನೀನು ದರ್ಶನ್ ಅವ್ರಿಗೆ ಮಾತಾಡಿಲ್ಲ ಕಣ, ವಿಗ್ಗು ಅಂದ್ಬಿಟ್ಟು ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ವಿಗ್ ಹಾಕೊಂಡು ಎಲ್ಲರಿಗೂ ಹೇಳಿದ್ದೆ ನೀನು. ಇದು ಸಂಸ್ಕೃತಿನ ನಿಂದು? ದೊಡ್ಡವ್ರ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡು ನೀನು ಆ ಸ್ಥಾನಕ್ಕೆ ಹೋಗೋಕ್ಕೆ ಮುಂದೂಡಿಬೇಕೆ ಬರ್ತಾ ಎಷ್ಟು ಜನ ವಿಗ್ ಹಾಕಿದ್ದಾರೆ? ಯಾರು ವಿಗ್ ಹಾಕ್ಕೊಂಡು ಇದು ಫಿಲಮಲ್ಲಿ ಆ್ಯಕ್ಟಿಂಗ್ ಮಾಡೇ ಅಲ್ವಾ? ಮಾಡಬೇಕು ಎಲ್ಲರೂ. ನೀನು ಹಂಗಂದ್ರೆ ಎಷ್ಟು ತೇಜಾವಧೆ ಮಾಡ್ತಾಯಿದ್ದೆ, ಪರ್ಸ್ನಲ್ ಅಟ್ಯಾಕ್ ಮಾಡಿದ್ಯಾ ನೀನು. ಇವತ್ತು ಅಯ್ಯಪ್ಪ ನಿನ್ನ ಬಗ್ಗೆ ಮಾತಾಡಿಲ್ಲ ಅಂದರೆ ನೀನು ಆ ಮಟ್ಟಕ್ಕಿಲ್ಲ. ಯಾರ ಬಿಡೋ ಕೂಸು ಮಾತಾಡ್ತೈತೆ, ಮಾತಾಡ್ಕೊಂಡು ಹೋಗ್ಲಿ ಬಿಡು ಅಂತ ಬಿಟ್ಟಾರೆ. ದೊಡ್ಡತನ ಅದು. ದರ್ಶನ್ ಅವರಾಗಿರ್ಬೋದು, ಎಲ್ಲರೂ ಹಿರಿಯ ನಟರು ಸುಮ್ಮನೆ ಅವರು ಅಂದರೆ ದೊಡ್ಡತನ. ನಿನ್ನಷ್ಟು ಚಿಲ್ಲರೆ ಬುದ್ಧಿ ಅವ್ರಿಗಿಲ್ಲ. ಚಿಲ್ಲರೆ ಬುದ್ಧಿ ಬಿಡು. ತಾಯಿ ತಂದೆ ಅಣ್ಣ ತಮ್ಮ ಅಂದ್ಕೊಂಡು ಜೀವನ ಮಾಡ್ಕೊಂಡು ಹೋಗು. ನಿನ್ನ ಒಂದು ಕೆರಿಯರ್ ಚೆನ್ನಾಗಿರ್ತೈತೆ. ಅವ್ರನ್ನ ತುಳಿತೀನಿ ಇವ್ರನ್ನ ತುಳಿತೇನೆ, ನೀನೇ ತುಳ್ಕೊತೀಯ. ಏನೋ ಒಂಥರ ತಿಕ್ಲಾಗಿ ಮಾತಾಡ್ತೀಯ. ಒಂದು 3 ದಿವಸ ಟಿ ವಿನಲ್ಲಿ ಹಾಕ್ತಾರೆ. ಆಯಿತು, ಮಾಧ್ಯಮದವ್ರು ಕೊಟ್ಟೇನ ನೀನು? ಮಾಧ್ಯಮದವ್ರನ್ನ ಕಿರೀಟ ಅಂದೆ, ಮಾನಸ ಕ್ಯಾರೆ ಅಂದಿಲ್ಲ ನೀನು ಅವ್ರನ್ನ. ಅವರು ಕಿರೀಟ ಅಂದಿದ್ದ ತಕ್ಷಣ ಅವರು ಮಾಧ್ಯಮದವರು ಎಲ್ಲಿಲ್ದಿದ್ದು ಉತ್ಸಾಹ ನಿಂದು ನೋಡಿಸಿದ್ದು ಝೂಮಲ್ಲಿ. ಮಾನ್ಯ ದಿವಸ ಅವ್ರಿಗೆ ಇಟ್ಟೆ ಆಪ್ನ. ಇವೆಲ್ಲ ಏನಕ್ಕೆ ಬೇಕು ನಿನಗೆ? ಅವಶ್ಯಕತೆ ಇದೆಯಾ? ಅಲ್ಲ, ಇವ್ನು ಯಾಕೆ ಪುಡಂಗ್ ಅಂದ್ಬಿಟ್ಟು ಇವನಿಂದ ಕನ್ನಡ ಶಾಲೆ ಹಾಕ್ಕೊಂಡು ಹೋಗೋರೆ. ಅವ್ರು ಯಾರೋ ಕೆಲ್ಸಕ್ಕೆ ಬರ್ರು ನನ್ನ ಮಕ್ಕಳು. ಕರ್ನಾಟಕದಲ್ಲಿ ಸಮಸ್ಯೆ ಸಾವಿರಾರು ಐತೆ, ಅಂಥದ್ದು ಧ್ವನಿ ಕೊಡ್ರು. ಅವನು ಯಾವನ ಶಾಲೆ ಹಾಕ್ಕೊಂಡು ಬ್ಯಾನ್ ಮಾಡಬೇಕಂತ. ನೀನು ಯಾವನ ಬ್ಯಾನ್ ಮಾಡೋ ಅಂತ ಹೇಳೋಕ್ಕೆ? ಕರ್ನಾಟಕದಲ್ಲಿ ಅವ್ರ ಕೊಡುಗೆ ಎಷ್ಟಿದೆ, ಅವ್ರ ದಾನ ಧರ್ಮ ಎಷ್ಟಿದೆ. ದರ್ಶನ್ ಅವ್ರದ್ದು ಶಾಲೆ ಹಾಕ್ಕೊಂಡು ಕನ್ನಡ ಶಾಲೆ ಹಾಕ್ಕೊಂಡು ಬ್ಯಾನ್ ಮಾಡ್ಬೇಕಂದ್ರೆ ಅವ್ನ ಪಕ್ಕದಲ್ಲಿ ಹೋಗಿ ಅಲ್ಲಿಗಿಸ್ತಾ ಇದೆಯಾ ಟಿ ವಿ ಮುಂದೆ. ಪ್ರಚಾರ ಹೇಳ್ರಲ್ಲ, ನಿಮ್ದು ಕಳ್ಸೋ ವಿಡಿಯೋ ನಾನು ಹಾಕ್ತೀನಿ. ಮಕ್ಕಳು ಅಲ್ಲಿ ಯಾರು ಲೋಗ ಇಡೋಕ್ಕಿಲ್ಲ, ಅಲಿತೀವಿ ತಲೆ ಹಿಂಗೆ ಮುಂದಕ್ಕೆ ಇಕ್ಬಿಟ್ಟು ಕನ್ನಡ ಪರ ಹೋರಾಟಗಾರರು ಅಂದ್ಬಿಟ್ಟು. ನಿಮ್ಮಿಂದ ನಮ್ಮಂಥ ಹೋರಾಟಗಾರರು ಮಾನ ಮರ್ಯಾದೆ ಓದೈತೆ. ಬ್ಯಾನ್ ಮಾಡಿಸ್ತಾನಂತೆ. ಏನು ಅವನು ಆ ಕನ್ನಡ ಪರ ಹೋರಾಟ ಶಾಲೆ ಹಾಕ್ಕೊಂಡು ಅವನ ಹತ್ರ ಮಾತಾಡ್ಕೊಂಡು ಅವ್ನು ಕರೆದೇ ಇಲ್ಲ ಪ್ರಥಮ. ನಾಯಿ ಥರ ಅವ್ನು ಹಿಂದೆ ಹೋಗ್ತಾ ಇದೀವ. ನಾವು ನೋಡಿಲ್ಲ ಅಂದ್ಕೊಂಡಿದ್ದೇವೆ ವೀಡಿಯೋಗಳನ್ನ. ಅವ್ನು ಯಾರೋ ಶಿವಕುಮಾರ್, ಮಾನ ಮರದಿಲ್ವೇ ನನಗೆ ಲೈ, ಅವ್ನ ಹಿಂದೆ ಓಡ್ತಾ ಇದ್ದ. ಆ ರಮ್ಯಾಕ ಹಿಂದೆ ಹೋದೆ, ತೂಕ ಇತ್ತು, ಅದಕ್ಕೆ ಹೋದೆ. ನಮ್ಮ ಅಭ್ಯಂತರ ಇಲ್ಲ, ಹೆಣ್ಮಗು ಪರವಾಗಿ ನಿಂತ್ಕೊ ಬೇಡ ಅಂದಿಲ್ಲ. ಈ ತಿಕ್ಕಳು ನನ್ನ ಮಗನ ಹಿಂದೆ ಹೋಗಿ ನಿಂತ್ಕೊಂಡು ತಲೆ ಹಿಂಗೆ ಇಟ್ಕೊಂಡು ನೋಡ್ತಾ ಇದೆಯಾ, ಬ್ಯಾನ್ ಮಾಡಬೇಕು ಅಂತ ಇದೆಯಾ ದರ್ಶನ್ ಅವ್ರನ್ನ. ಇದು ನಿನ್ನಂಥವ್ನಿಗೆ ಲಾಯಕ್ಕಿಲ್ಲ. ಮಾಡು, ಸಪೋರ್ಟ್ ಮಾಡು. ಯಾರಿಗೆ ಮಾಡಬೇಕು? ನೊಂದವ್ರಿಗೆ ಮಾಡ್ಬೇಕು. ನೀನು ಹೋಗ್ಬಿಟ್ಟು ಈ ರೀತಿ ಹೋಗಿದ್ಯಲ್ಲ, ಎಷ್ಟು ಕೇಳಿದೆ ಅವನ ಹತ್ರ ನೀನು? ಪ್ರಥಮ ಹತ್ತ ಕಾಸು ಕೊಟ್ಟಿಲ್ವನ? ಬೆಳಗ್ಗೆ ಉಲ್ಟಾ ಮಾತಾಡಿದ್ಯಾ ನೀನು. ಬೇಕಾಯ್ತು ನಿನಗೆ? ಹೋರಾಟಗಾರರದ್ದು ಮಾನ ಮರ್ಯಾದೆ ತೆಗಿತಾ ಇದೀಯ ಶಿವಕುಮಾರ್. ನೀನು ಎಷ್ಟು ಕೇಳಿದೆ ಅವನ ಹತ್ರ? ನೀನು ಗೋಕರ್ದೇನ ಕೇಳಿದ್ದೆ, ಅವ್ನು ಕೊಟ್ಟಿಲ್ಲ ಅಂದರೆ ಬೆಳಗ್ಗೆ ಅವ್ನ ವಿರುದ್ಧವಾಗೇ ಮಾತಾಡ್ತಾ ಇದ್ದೆ ನೀನು. ಇಂಥ ಲಜ್ಜೆಗೆಟ್ಟು ಭಾಳಕ್ಕೆ ಹೋಗ್ಬೇಡ್ರಿ ನೀವು. ಶಾಲೆ ತೆಗ್ಬಿಟ್ಟು ಮಾಡ್ರಿ ಇಂಥ ಕೆಲಸಗಳೇ. ಬೆಳಿಗ್ಗೆ ಎದ್ದೆ ಗ್ಯಾಸ್ಟ್ರಿಕ್ ಮಾತ್ರ ಹಾಕ್ಕೊಳ್ರಿ, ಟಿಫನ್ ಮಾಡಿರಿ, BP ಶುಗರ್ ಒಂದು ಮಾತ್ರ ಹಾಕ್ಕೊಂಬಿಟ್ಟು ಮೊಬೈಲೇ ತುಡುಕ್ರಿ. ಯಾವಂತ ಗೀಚಣ್ಣ ಅಂದ್ಬಿಟ್ಟು ಮಾನ ಮರ್ಯಾದೆಗೆ ಇಟ್ಕೊಟ್ರಲ್ಲ. ಎತ್ಕೊ ನನ್ನ ಮಕ್ಕಳ, ನಿಮ್ಮಿಂದ ಆ ಕನ್ನಡ ಶಾಲೆ ಹಾಕಿ ನನ್ನ ಮಕ್ಕಳಿನ ಸರಿ ಐತೆ. ನಿಮಗೆ ಮಾನ ಮರ್ಯಾದೆ ಇಟ್ಕೊಳ್ರಿ.